ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ 2.5 ತಿಂಗಳು ಮೇಲಾಯಿತು. ಇನ್ನೂ ಕೂಡ ದರ್ಶನ್ಗೆ ಜೈಲಿನಿಂದ ಹೊರಗಡೆ ಬರುವಂತಹ ಸಾಧ್ಯತೆ ತುಂಬ ವಿರಳ ಅಂತೇಳಿ ಕಾಣಿಸ್ತಿದೆ. ಯಾಕಂತೇಳಿದ್ರೆ ಸದ್ಯಕ್ಕಂತೂ ದರ್ಶನ್ ಹೊರಗಡೆ ಬರೋಕ್ಕೆ ಸಾಧ್ಯವಿಲ್ಲ. ದರ್ಶನ್ ಅಂತಲ್ಲ, ದರ್ಶನ್ ಜೊತೆಗೆ ಇರುವಂತಹ ಅಷ್ಟೋ ಜನ 17 ಜನ ಆರೋಪಿಗಳು ಕೂಡ ಈ ಕೇಸ್ನಲ್ಲಿ ಅಷ್ಟು ಬೇಗ ಜಾಮೀನನ್ನು ಪಡೆದು ಹೊರಗಡೆ ಬರೋದಕ್ಕೆ ಅಸಾಧ್ಯ ಅನ್ನೋದು ಈಗಾಗಲೇ ಬಹಿರಂಗ ಆಗಿದೆ. ಅಷ್ಟು ಮಾತ್ರವಲ್ಲದೆ ಈ ಕೇಸ್ನಲ್ಲಿ ದರ್ಶನ್ಗೆ ಅಸಲಿ ಸಂಕಷ್ಟ ಈಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈ ನಡುವೆ ದರ್ಶನ್ ಯಾಕೆ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಮನಸ್ಸನ್ನು ಮಾಡ್ತಿಲ್ಲ ಅಂದರೆ ದರ್ಶನ್ ಪರ ವಕೀಲರು ಯಾಕೆ ಇನ್ನೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿಲ್ಲ? ಈಗೇನಿತ್ತೇಳಿ ಮೊನ್ನೆವರೆಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬಳಿಕ ದರ್ಶನ್ ವಕೀಲರು ತಕ್ಷಣಕ್ಕೆ ಬೇಲ್ ಅರ್ಜಿಯನ್ನು ಅಪ್ಲೈ ಮಾಡ್ತಾರೆ, ಬೇಲ್ ಪಡೆಯುವಂಥ ಯತ್ನವನ್ನು ಮಾಡ್ತಾರೆ ಅಂತೇಳಿ. ಬಟ್ ಇಲ್ಲಿವರೆಗೂ ಕೂಡ ಬೇಲ್ ಅರ್ಜಿಯನ್ನು ಹಾಕಿಲ್ಲ. ಹಾಗಂದ ಮಾತ್ರಕ್ಕೆ ಬೇಲಿಗೆ ಅಥವಾ ಹೊರಗಡೆ ಬರೋದಕ್ಕೆ ಪ್ರಯತ್ನವನ್ನು ಪಟ್ಟಿಲ್ವಾ? ಮಾಡಿದ್ದಾರೆ. ಯಾವಾಗ ಅವರ ವಿಚಾರಣಾ ಅವಧಿಯನ್ನು ಮುಕ್ತಾಯ ಆಗುತ್ತೆ ಅಥವಾ ಅವರ ನ್ಯಾಯಾಂಗ ಬಂಧನದ ಅವಧಿ ಒಂದಷ್ಟು ದಿನಕ್ಕೆ ಅಂತೇಳಿ ಮುಕ್ತಾಯ ಆಗಿರುತ್ತಲ್ಲ, ಆವಾಗ ಮತ್ತೆ ವಿಚಾರಣೆಗೆ ಬರ್ತಾರಲ್ವ, ಆಗ ಏನು ಮಾಡ್ತಾರೆ, ಆ ಸಂದರ್ಭದಲ್ಲಿ ಜಾಮೀನನ್ನು ಕೇಳ್ತಾರೆ. ಈ ಆರೋಪಿಗೆ ಜಾಮೀನನ್ನು ಕೊಡಬಹುದು ಅಂತೇಳಿ ವಾದವನ್ನು ಮಂಡಿಸ್ತಾರೆ. ಬಟ್ ಇಲ್ಲ, ಪಿ ಏನು ಮಾಡ್ತಾರೆ, ಇಲ್ಲ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನು ಕೊಡಬಾರ್ದು, ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ವಾದವನ್ನು ಮಂಡಿಸ್ತಾರೆ. ಈ ವಾದ ಪ್ರತಿವಾದದ ಬಳಿಕ ನ್ಯಾಯಾಧೀಶರು ಮತ್ತೆ ಪುನಃ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸ್ತಾ ಇದ್ದಾರೆ. ಈಗಾಗಲೇ ನ್ಯಾಯಾಂಗ ಬಂಧನ ಪದೇ ವಿಸ್ತರಣೆ ಆಗ್ತಾನೆ ಇದೆ. ಮೊನ್ನೆ ಎಲ್ಲ 1 ದಿನ 2 ದಿನ ವಿಸ್ತರಣೆ ಆದಾಗ ಡೌಟ್ ಆಗಿತ್ತು, ಮೋಸ್ಟ್ಲಿ ಜಾಮೀನು ಸಿಗ್ಬೋದೇನೋ ಅಂಥೇಳಿ. ಮತ್ತೆ ಲಾಂಗ್ ಅಂದರೆ 14 ಡೇಸು 12 ಡೇಸು ಹೀಗೆ ಎಕ್ಸ್ಟೆಂಡ್ ಆಗ್ತಿರೋದ್ರಿಂದ ಮತ್ತೆ ಅನುಮಾನ ಮೂಡ್ತು, ಇಲ್ಲ ಸದ್ಯಕ್ಕಂತೂ ಜಾಮೀನು ಸಿಗೋದು ಡೌಟು ಅಂತೇಳಿ. ಇನ್ನೊಂದು ಸೈಡಲ್ಲಿ ದರ್ಶನ್ ಪರ ವಕೀಲರು ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿಲ್ಲ. ಯಾಕೆ? ಏನಿದ್ರ ಮರ್ಮ? ಅದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನು ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೋ ಅಥವಾ ಯಾರೆಲ್ಲ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೋ ಅದರ ಅಷ್ಟೇ ಜನ ದರ್ಶನ್ ಹೊರಗಡೆ ಬರಬಾರ್ದು ಅಂತಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ, ಬೇಡಿಕೆಯನ್ನು ಇಡ್ತಿದ್ದಾರೆ. ಕಾರಣ ದರ್ಶನ್ಗೆ ಒಂದು ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು, ಇದು ಸಮಾಜಕ್ಕೆ ಪಾಠ ಆಗಬೇಕು ಅಂತೇಳಿ. ಅಟ್ ದಿ ಸೇಮ್ ಟೈಮ್ ದರ್ಶನನ್ನು ಹೊರಗಡೆ ಕರ್ಕೊಂಡು ಬರಬೇಕು ಅಂತೇಳಿ ಶತಪ್ರಯತ್ನವನ್ನು ಮಾಡ್ತಿರೋದ್ರಲ್ಲಿ ಮುಂಚೂಣಿಯಲ್ಲಿ ಇರೋದು ಯಾರು ಅಂತೇಳಿ ಕೇಳಿದರೆ ಅದು ಪತ್ನಿ ವಿಜಯಲಕ್ಷ್ಮಿ. ಹೌದು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆರಂಭದ ದಿನದಿಂದ ಕೂಡ ದರ್ಶನನ್ನು ಹೊರಗಡೆ ಕರ್ಕೊಂಬರೋದಕ್ಕೆ ಏನೆಲ್ಲ ಯತ್ನವನ್ನು ಮಾಡಬೇಕು ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ. ದರ್ಶನ್ ಒಳಗೆ ಹೋಗಿ 10-15 ದಿನಕ್ಕೆ ವಕೀಲರನ್ನು ಭೇಟಿ ಮಾಡಿ ಜಾಮೀನು ಅರ್ಜಿಯ ಪ್ರಕ್ರಿಯೆಯ ಬಗ್ಗೆ ಚರ್ಚೆಯನ್ನು ಮಾಡಿದರು. ಆದರೆ ಪೊಲೀಸರು ಆವಾಗಲೇ ಹೇಳಿದರು, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡದೆ ಜಾಮೀನು ಅರ್ಜಿಯನ್ನು ಹಾಕೋದು ವೇಸ್ಟ್ ಬಿಡಮ್ಮ ಅಂತಲೂ ಕೂಡ ಹೇಳಿ ಕಳಿಸಿದರು. ಎಂತಹದ್ದೇ ಸೀನಿಯರ್ ಅಡ್ವೊಕೇಟ್ ಹತ್ರ ಹೋದರೂ ಕೂಡ ನೀವು ಜಾಮೀನನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ, ಎಲ್ಲಿವರೆಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋವರೆಗೆ ಅಂತೇಳಿ. ಸೊ ದಟ್ ಚಾರ್ಜ್ ಶೀಟ್ ಸಲ್ಲಿಕೆಯೂ ಕೂಡ ಆಯಿತು. 90 ದಿನದ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆಯೂ ಆಯಿತು. ಈಗ 90 ದಿನ ದಾಟಿ 100ನೇ ದಿನವೂ ಕೂಡ ತಲುಪಿತು. ಭರ್ಜರಿಯಾಗಿ ಶತದಿನೋತ್ಸವದ ಬ್ಯಾಟಿಂಗ್ ಕೂಡ ಆಯಿತು ಈ ಜೈಲಿನಲ್ಲೇ. ಈ ನಡುವೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಬಂದರೂ ಕೂಡ ದರ್ಶನ್ಗೆ ಬಿಡುಗಡೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ. ಕಾರಣ ಇನ್ನೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿಯೇ ಇಲ್ಲ ದರ್ಶನ್ ಕಡೆಯಿಂದ. ಯಾಕೆ? ಒಂದು, ಈಗಾಗಲೇ ಪವಿತ್ರಗೌಡ ಸೇರಿದಂತೆ ಇನ್ನುಳಿದಂಥ ಒಟ್ಟು 4 ಜನ ಆರೋಪಿಗಳು ಬೇಲ್ ಅಪ್ಲಿಕೇಶನನ್ನು ಹಾಕಿದ್ರು. ಅಷ್ಟೂ ಬೇಲ್ ಅಪ್ಲಿಕೇಶನನ್ನು ಕೋರ್ಟು ರಿಜೆಕ್ಟ್ ಮಾಡಿದೆ, ಬೇಲ್ ಕೊಡೋಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳಿದೆ. ಇದನ್ನು ಮುನ್ಸೂಚನೆಯಾಗಿ ತೆಗೆದುಕೊಂಡಿರುವಂತಹ ದರ್ಶನ್ ಪರ ವಕೀಲರು ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಅರ್ಜಿಯನ್ನು ಹಾಕೋದು ಬೇಡ ಅಂತೇಳಿ ತೀರ್ಮಾನಿಸಿದ್ರಾ ಅನ್ನುವಂಥ ಪ್ರಶ್ನೆ ಕೆಲವರಲ್ಲಿ ಇರುತ್ತೆ. ಬಟ್ ಇಲ್ಲ, ಆ ರೀತಿ ಏನಲ್ಲ. ಇಲ್ಲಿ ದರ್ಶನ್ಗೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಬೇಸರ, ಇನ್ನೊಂದು ಕಡೆ ಟೆನ್ಷನ್ನು ಎಲ್ಲವೂ ಕೂಡ ಒಟ್ಟಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಾಟೇರ ಸಿನಿಮಾಗೆ ಪ್ರಶಸ್ತಿಗಳ ಸುರಿಮಳೆಯೇ ಸೈಮಾದಿಂದ ಬಂದಿದೆ. ಸೈಮಾ ಅವಾರ್ಡ್ನಲ್ಲಿ ಕಾಟೇರ ಸಿನಿಮಾಕ್ಕೆ 4 ಪ್ರಶಸ್ತಿ ಬಂದಿದೆ. ಈ 4 ಪ್ರಶಸ್ತಿಯನ್ನು ಕೂಡ ದರ್ಶನ್ ಇದ್ದಿದ್ರೂ ಕೂಡ ಆ ಪ್ರಶಸ್ತಿಯನ್ನು ತೆಗೆದುಕೊಳ್ಳೋಕೆ ಹೋಗ್ತಿರಲಿಲ್ಲ, ಅದು ಬೇರೆ ವಿಚಾರ. ಬಟ್ ಆದರೆ ದರ್ಶನ್ ಈ ಖುಷಿಯನ್ನು ಎಂಜಾಯ್ ಮಾಡೋಕ್ಕೂ ಕೂಡ ಮನಸ್ಸಿಲ್ಲದ ರೀತಿಯಲ್ಲಿದ್ದಾರೆ. ಕಾರಣ ಅವ್ರು ಇರುವಂಥದ್ದು ಜೈಲಿನಲ್ಲಿ. ಹೀಗಾಗಿ ದರ್ಶನ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಸರಿ ಪ್ರಶಸ್ತಿ ಬಂತು, ಬಟ್ ಆ ಪ್ರಶಸ್ತಿಯನ್ನು ಎಂಜಾಯ್ ಮಾಡಬೇಕು, ಅಸಾಧ್ಯ ಆಗ್ತಿಲ್ಲ. ಹೀಗಾಗಿ ದರ್ಶನ್ ಈಗ ಹೊರಗಡೆ ಬರುವಂಥ ಯತ್ನವನ್ನು ಮಾಡ್ತಾನೆ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಮೇಲೆ ಬರ್ತಾನೆ ಇದೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಎಲ್ಲ 17 ಜನ ಆರೋಪಿಗಳು ನ್ಯಾಯಾಂಗ ಬಂಧನವನ್ನು ಪದೇ ವಿಸ್ತರಣೆ ಆಗ್ತಿರೋದ್ರಿಂದ ಬೆಂಗಳೂರಿನ ಈ ACMM ಕೋರ್ಟ್ 24ನೇ ACMM ಕೋರ್ಟು ಎಲ್ಲ ಆರೋಪಿಗಳನ್ನು ವಿಚಾರಣೆ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯನ್ನು ಮಾಡಿಸಿ ಮತ್ತೆ ಎಕ್ಸ್ಟೆಂಡನ್ನು ಮಾಡ್ತಿದೆ. ಈ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡ್ತಿರೋದ್ರಿಂದ ಸದ್ಯಕ್ಕಂತೂ ಜಾಮೀನು ಸಿಗಲ್ವಾ ಅನ್ನೋದು ಈಗ ಇವರ ಅನುಮಾನ.
ಒಬ್ಬೊಬ್ಬರನ್ನು ಕೂಡ ನ್ಯಾಯಾಧೀಶರು ಹೆಸರು ಕರೆದು ಅವರ ಇದ್ದಾರಾ ಇಲ್ವಾ, ಅವ್ರು ಹೇಗಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು 17 ಜನರ ಪೈಕಿ ಮೊದಲ ನಟ, ಆದರೆ ಈ 17 ಜನರ ಪೈಕಿ ಮೊದಲು ನಟ ದರ್ಶನ್ ಪರ ವಕೀಲರು ಜಡ್ಜ್ ಮುಂದೆ ವಾದವನ್ನು ಮಾಡ್ತಾರೆ. ಅಂದರೆ ಪ್ರತಿ ಸಲವೂ ಕೂಡ ಹೀಗೆ ನಡೆಯುತ್ತೆ. ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಎದುರು ಜಿಲ್ಲಾಧಿಕಾರಿಗಳು ನಟ ದರ್ಶನ್ ಅವರ ಕುಟುಂಬದವರು ಸ್ನೇಹಿತರ ಭೇಟಿಗೆ ಅವಕಾಶವನ್ನು ಕೊಡ್ತಿಲ್ಲ, ಹಾಗೂ ದರ್ಶನ್ ಅವರಿಗೆ ಬೆನ್ನುವಿದೆ, ಅವರು ಕೆಳಗೆ ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಒಂದು ಪ್ಲಾಸ್ಟಿಕ್ ಚೇರನ್ನು ನೀಡೋದಕ್ಕೆ ಕೋರ್ಟ್ಗೆ ಮನವಿಯನ್ನು ಮಾಡಿದರು. ವಕೀಲರ ವಾದವನ್ನು ಆಲಿಸಿದ ನ್ಯಾಯಾಧೀಶರು ಜೈಲು ಮ್ಯಾನ್ಯುವಲ್ ಪ್ರಕಾರ ಏನು ಕೊಡಬೇಕೋ ಕೊಡ್ತಾರೆ, ಬೇಸಿಕ್ ನೀಡ್ಸ್ ಏನಿದೆ ಅದರಂತೆ ಕೊಡಲು ತಿಳಿಸ್ತೀನಿ ಅಂತಲೂ ಕೂಡ ಹೇಳಿದರು. ಬಟ್ ಆದರೆ ಜಾಮೀನು ಅರ್ಜಿಯ ಬಗ್ಗೆ ಎಲ್ಲೂ ಕೂಡ ಚರ್ಚೆಯೇ ಬರಲಿಲ್ಲ. ಜಾಮೀನು ಅರ್ಜಿಯನ್ನು ಸಲ್ಲಿಕೆಯೇ ಮಾಡಲಿಲ್ಲ. ನ್ಯಾಯಾಧೀಶರು ಕೂಡ ಜಾಮೀನು ಅರ್ಜಿಯ ಬಗ್ಗೆ ಮಾತೇ ಆಡಲಿಲ್ಲ. ಹೀಗೆ ವಾದ ಪ್ರತಿವಾದ ನಡೀತಿದ್ದಂತೆ ಎಲ್ಲ 17 ಜನ ಆರೋಪಿಗಳಿಗೂ ಕೂಡ 24ನೇ ACM ಕೋರ್ಟು ನ್ಯಾಯಾಧೀಶರು ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಿ ಸೆಪ್ಟೆಂಬರ್ 30ರವರೆಗೂ ಕೂಡ ಮಾಡಿ ಕಳಿಸ್ತಾರೆ. ಅಲ್ಲಿಗೆ ಮತ್ತೆ 30ನೇ ತಾರೀಕುವರೆಗೂ ಕೂಡ ಜೈಲಲ್ಲಿ ಇರಬೇಕು. ಆದರೆ ಈ ನಡುವೆ ದರ್ಶನ್ ಪರ ವಕೀಲರು ಯಾಕೆ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಿಲ್ಲ ಅಂತೇಳಿ ಕೇಳಿದ್ರೆ, ಒಂದು ಪವಿತ್ರಗೌಡ ಕೇಸನ್ನು ಅನಲೈಸ್ ಮಾಡಿರುವಂತಹ ವಕೀಲರು ಸುಮ್ಮನೆ ಈ ಜಾಮೀನು ಅರ್ಜಿಯನ್ನು ಸಲ್ಲಿಸೋದು, ಯಾಕಂತ ಹೇಳಿದ್ರೆ ಜಾಮೀನು ಕೊಡುವಂಥ ಸಾಧ್ಯತೆ ಸದ್ಯಕ್ಕೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಅರಿತಂತಿದೆ. ಅದ್ರ ಜೊತೆಗೆ ತನಿಖಾಧಿಕಾರಿಗಳು ಇನ್ನೂ ಕೂಡ ಕಂಪ್ಲೀಟ್ ತನಿಖೆಯನ್ನು ಮುಗಿಸಿಲ್ಲ. ಹೀಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ಕೂಡ ಗಮನಿಸಿ ಜಾಮೀನು ಅರ್ಜಿಯನ್ನು ಹಾಕೋದು ಒಳ್ಳೆಯದು ಅನ್ನೋದು ದರ್ಶನ್ ಲೆಕ್ಕಾಚಾರ. ಹೀಗಾಗಿ ಸದ್ಯಕ್ಕಂತೂ ಇಲ್ಲಿ ಜಾಮೀನು ಅರ್ಜಿಯನ್ನು ಹಾಕುವಂತಹ ಸಾಧ್ಯತೆ ಕಡಿಮೆ ಅಂತಲೇ ಹೇಳ್ಬೋದು. ಇದರ ನಡುವೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ತನಿಖಾಧಿಕಾರಿಗಳು ಕೋರ್ಟಿಗೆ ಕೇಂದ್ರೀಯ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳನ್ನು ಸಲ್ಲಿಸಿದ್ದಾರೆ. 17 ಆರೋಪಿಗಳ ಪೈಕಿ ಒಬ್ಬ ಆರೋಪಿಯ ವಿವರಣೆ ಇರಲಿಲ್ಲ. ಸಹಜವಾಗಿ ತನಿಖಾಧಿಕಾರಿ ACP ಗಿರೀಶನ್ನು ಜಡ್ಜ್ ವಿಚಾರಣೆಯನ್ನು ಕೂಡ ಮಾಡಿದರು. ಕೋರ್ಟಿಗೆ ದರ್ಶನ್ ಸೇರಿ 16 ಜನ ಆರೋಪಿಗಳ 8 FSL ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಒಂದು ಪೆನ್ಡ್ರೈವ್, ಒಂದು ಹಾರ್ಡ್ ಡಿಸ್ಕ್ನಲ್ಲಿ CFSL ರಿಪೋರ್ಟ್ ಕೂಡ ಸಲ್ಲಿಸಿದ್ದಾರೆ. ಇದರಲ್ಲಿ ನಟ ದರ್ಶನ್ ಗ್ಯಾಂಗ್ ಕ್ರೌರ್ಯದ ಪ್ರಮುಖ ಸಾಕ್ಷಿಗಳಿದ್ದಾವೆ. 10ನೇ ಆರೋಪಿ ವಿನಯ್ಗೆ ಸೇರಿದಂಥ FSL ರಿಪೋರ್ಟ್ ಬಂದ ಮೇಲೆ ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿದ್ದಾರೆ. ಇನ್ನು ಬೇಲ್ ಅರ್ಜಿಯನ್ನು ಯಾಕೆ ಹಾಕಿಲ್ಲ ಅಂತೇಳಿ ಕೇಳಿದರೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಳೆದ ಸಲವೇ ಜೈಲಿಗೆ ಬಂದು ಜಾಮೀನು ಅರ್ಜಿಗೆ ದರ್ಶನ್ ಹತ್ರ ಸಹಿಯನ್ನು ಹಾಕಿಸ್ಕೊಂಡಿದ್ರು. ಆದರೂ ಜಾಮೀನು ಅರ್ಜಿಯನ್ನು ಸಲ್ಲಿಸಿಲ್ಲ. ಯಾಕೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಇನ್ನೊಂದು ಕಡೆ ಪವಿತ್ರಗೌಡ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಹಾಕಬೇಕಾಗಿತ್ತು, ಆದರೆ ಕೊನೆ ಕ್ಷಣದಲ್ಲಿ ಅರ್ಜಿ ಹಾಕದೆ ಹಿಂದೆ ಸರಿದಿದ್ದಾರೆ. ಇದಕ್ಕೆ ಕಾರಣ ಹೆಚ್ಚುವರಿ ಚಾರ್ಜ್ ಶೀಟ್ ಮತ್ತು CFSL ರಿಪೋರ್ಟು ಟೆನ್ಷನ್ ಅನ್ನುವಂಥ ಮಾಹಿತಿ ಇದೆ. ಪೊಲೀಸರು ಪೆನ್ ಡ್ರೈವ್ ಜೊತೆಗೆ ಹಾರ್ಡ್ ಡಿಸ್ಕ್ನಲ್ಲಿ ಕೇಂದ್ರ ವಿಧಿವಿಜ್ಞಾನ ಲ್ಯಾಬ್ ರಿಪೋರ್ಟನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ. 10ನೇ ಆರೋಪಿ ವಿನಯ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಅದರಲ್ಲಿ ಏನೇನಿರುತ್ತೆ ಅದೆಲ್ಲವನ್ನು ಕೂಡ ನೋಡಿ ದರ್ಶನ್ ಪಾತ್ರ, ಪವಿತ್ರ ಪಾತ್ರ ಏನಿದೆ ಅನ್ನೋದನ್ನು ಗೊತ್ತಾಗಬೇಕು. ಅದೆಲ್ಲವೂ ಕೂಡ ತಿಳ್ಕೊಂಡು ಅದಕ್ಕೆ ಸಂಪೂರ್ಣವಾದಂತಹ ತನಿಖೆ ನಡೆದ ಬಳಿಕ ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಆಮೇಲೆ ಎಲ್ಲ ಪರಿಶೀಲನೆಯನ್ನು ಮಾಡಿ ಜಾಮೀನು ಅರ್ಜಿಯನ್ನು ಸಲ್ಲಿಸೋಣ ಅಂತೇಳಿ ಸುಮ್ಮನಾಗಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಅದೇನೇ ಇದ್ರೂ ಕೂಡ ಈಗ ಒಂದಂತೂ ಕ್ಲಿಯರ್ ಸ್ನೇಹಿತರೆ, ಸದ್ಯಕ್ಕಂತೂ ಈ ಜಾಮೀನು ಅರ್ಜಿಯನ್ನು ದರ್ಶನ್ ಪರ ವಕೀಲರು ಸಲ್ಲಿಕೆ ಮಾಡೋದು ಡೌಟು ಅನ್ನೋದು ಕನ್ಫರ್ಮ್ ಆಗಿದೆ. ಯಾಕಂತ ಹೇಳಿದ್ರೆ ಎಲ್ಲ ರಿಪೋರ್ಟ್ಗಳು ಕೂಡ ಬಂದು ಎಲ್ಲೆಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ, ಜಾಮೀನು ಪಡೆಯೋದಕ್ಕೆ ಎಲ್ಲೆಲ್ಲಿ ಸಾಧ್ಯತೆಗಳಿದ್ದಾವೆ ಅವೆಲ್ಲವನ್ನು ಕೂಡ ಗಮನಿಸಿ ನಂತರ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡುವ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಸ್ಟಿಲ್ ಅಲ್ಲಿವರೆಗೂ ಕೂಡ ದರ್ಶನ್ ಮತ್ತು ಉಳಿದಂತಹ ಆರೋಪಿಗಳು ಜೈಲಿನಲ್ಲೇ ಕುಡಿಯೋದು ಅನಿವಾರ್ಯ ಆಗ್ತದೆ. ಅದು ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇಲ್ಲ ಅನ್ನೋದು ಮಾತ್ರ ಕಟುವಾಸ್ತವ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.